ಕಾಲೇಜಿನ ದಕ್ಷ ಆಡಳಿತದ ಮೂಲಕ ಹೆಸರಾದಂಥ ಶ್ರೀ KH ಛತ್ರಸ್ ಸರ್ ಅವರು ಇಂದು ನಿವೃತ್ತಿಯ ದಿನ. ಅದು ಅಧಿಕೃತವಾಗಿ ನಾಳೆ ಆಗಿದ್ದರೂ ಸಹಿತ ಸರ್ಕಾರಿ ರಜಾದಿನದ ಇಂದಿನ ದಿನವಾಗಿ ನಾವು ನಮ್ಮ ಕಾಲೇಜಿನ ವತಿಯಿಂದ ಕಾಲೇಜು ಅಭಿವೃದ್ಧಿ ಸಮಿತಿ ಮತ್ತು ಕಾಲೇಜಿನ ಎಲ್ಲ ಬೋಧಕೇತರ ಸಿಬ್ಬಂದಿಗಳು ಮತ್ತು ಊರಿನ ಗಣ್ಯರು ಎಲ್ಲ ಅವರ ಪ್ರೀತಿ ಪಾತ್ರರಾದ ಸಹೋದ್ಯೋಗಿ ಹಾಗೂ ವಿದ್ಯಾರ್ಥಿನಿಯರು ರಜೆ ಇದ್ರೂ ಸಹಿತ ಇಷ್ಟೆಲ್ಲ ಜನರನ್ನ ಸಂಪಾದಿಸೋದು ನೋಡಿದ್ರೆ ಅವರ ದಕ್ಷ ಆಡಳಿತ ಪ್ರೀತಿಪೂರ್ವಕವಾದ ಅವರ ನಡೆನುಡಿಗಳಿಗೆ ಸಾಕ್ಷಿ ಅಂತ ಹೇಳ್ತಾ ಇಂದಿನ ಈ ಸಮಾರಂಭದಲ್ಲಿ ಅವರಿಗೆ ಬೀಳ್ಕೊಡುಗೆ ಸಮಾರಂಭವನ್ನ ಜೊತೆಗೆ ಆತ್ಮೀಯರಿಂದ ಅಭಿನಂದನಾ ಸಮಾರಂಭವನ್ನ ಇವತ್ತು ಹಮ್ಮಿಕೊಂಡಿರೋದು ಬಹಳಷ್ಟು ಸಂತಸ ಸಂಗತಿ ಕೂಡ ಹೌದು. ಒಬ್ಬ ನೌಕರರಿಗೆ ಅಥವಾ ಯಾವುದೇ ಒಬ್ಬ ಬೋಧಕನಿಗೆ ತನ್ನ ವೃತ್ತಿ ಜೀವನದಲ್ಲಿ ಒಂದು ಸೇವೆಗೆ ಸೇರುವ ಇನ್ನೊಂದು ಸೇವೆಯನ್ನ ಪೂರ್ಣಗೊಳಿಸುವ ಅಂದ್ರೆ ಅಂತಿಮ ದಿನವನ್ನ ಎದುರಿಸಲೇಬೇಕು. ಆ ಒಂದು ಸುದೀರ್ಘ ಸೇವೆಯಲ್ಲಿ ಅವರು ಅನೇಕ ಸಂದರ್ಭದಲ್ಲಿ ಅತಿಥಿ ಉಪನ್ಯಾಸಕರಾಗಿ, ಸಹಾಯಕ ಪ್ರಾಧ್ಯಾಪಕರಾಗಿ, ಹಾಗೆ ಬಹಳ ಮುಖ್ಯವಾಗಿ ಪ್ರಾಂಶುಪಾಲರಾಗಿ ಅಭೂತಪೂರ್ವವಾದ ಸೇವೆಯನ್ನ ದಕ್ಷ ಪ್ರಾಮಾಣಿಕತೆ ಹಿನ್ನೆಲೆಯಲ್ಲಿ ನಿರ್ವಹಿಸಿದ ಹಿನ್ನೆಲೆ ಅವರು ಅನೇಕ ಅಪಾರ ಬಂಧು ಬಳಗವನ್ನ ಮತ್ತು ವಿದ್ಯಾರ್ಥಿ ಬಳಗವನ್ನು ಹೊಂದಿರೋದು ನಮಗೆಲ್ಲರಿಗೂ ತಿಳಿದಿರೋ ವಿಷಯ ಕೂಡ ಹೌದು. ಅವರ ಇಂದಿನ ಈ ದಿನದಂದು ಆತ್ಮೀಯ ವಲಯದಲ್ಲಿ ನಾವೊಂದು ಶುಭ ಹಾರೈಕೆಯ ತಮ್ಮ ಬದುಕಿನ ಆಯುರಾರೋಗ್ಯ ಸಂಪತ್ತು ಜೊತೆಗೆ ಅವರ ಆರೋಗ್ಯ ಹೀಗೆ ವಿಭಿನ್ನ ನೆಲೆಯಲ್ಲಿ ಅವರ ಬದುಕು ಬೆಳಗಲಿ ಅನ್ನುವ ಸದಾಶಯದೊಂದಿಗೆ ಸರ್ಕಾರಿ ಹುದ್ದೆಯಿಂದ ನಿವೃತ್ತಿಯನ್ನು ಹೊಂದಿರೋದು ಇದು ಕೇವಲ ಔಪಚಾರಿಕ ಕಾರ್ಯಕ್ರಮ ಅಷ್ಟೇ. ಅವರ ಸೇವೆ ಈ ನಾಡಿಗೆ ಇನ್ನೂ ಬೇರೆ ಬೇರೆ ಮುಖವಾಗಿ ದೊರೆಯಲಿ ಎಂಬ ಸದಾಶಯದೊಂದಿಗೆ ಒಂದು ಮಾತು ಬರುತ್ತೆ, ಪರೋಪಕಾರಾಯ ಫಲಂತಿ ವೃಕ್ಷಃ, ಪರೋಪಕಾರಾಯ ವಹಂತಿ ನದ್ಯಃ, ಪರೋಪಕಾರಾಯ ದುಹಂತಿ ಗಾವಃ, ಪರೋಪಕಾರಾರ್ಥಂ ಇದಂ ಶರೀರಂ ಅಂತ ಸಂಸ್ಕೃತದ ಶ್ರೇಷ್ಠ ಸುಭಾಷಿತ ಇದು. ಪರರ ಉಪಕಾರಕ್ಕಾಗಿ ನದಿ ಹರಿಯುತ್ತದೆ, ಪರರ ಉಪಕಾರಕ್ಕಾಗಿ ಹಸು ಹಾಲನ್ನು ಕೊಡುತ್ತದೆ, ಪರರ ಉಪಕಾರಕ್ಕಾಗಿ ಮರ ಹಣ್ಣನ್ನು ಕೊಡುತ್ತದೆ. ಹಾಗೆ ಪರರ ಉಪಕಾರಕ್ಕಾಗಿ ಈ ಶರೀರ ಸ್ವಲ್ಪ ಆದರೂ ಮೀಸಲಿರಬೇಕು ಅನ್ನುವ ಆ ಸುಭಾಷಿತಕ್ಕೆ ಬಹಳ ಸಾಕ್ಷಿ ಪ್ರಜ್ಞೆ ಅಂತಿರುವವರು ನಮ್ಮ KH ಛತ್ರಸ್ ಸರ್ ಅವರು. ಈ ನಮ್ಮ ಕಾಲೇಜಿನ ಆವರಣ ಬಂದ ತಕ್ಷಣ ಎಷ್ಟು ಹಸಿರಿನಿಂದ ಕಂಗೊಳಿಸ್ತಿದೆಯಲ್ಲ ಅಂತ ಅಂದ ತಕ್ಷಣನೇ ಮೊದಲು ಎಲ್ಲರೂ ಮಾತಾಡೋದು ಇಲ್ಲ, ಛತ್ರಸ್ ಸರ್ ಅವರ ಒಂದು ಆತ್ಮಸಾಕ್ಷಿಯ ಪ್ರತೀಕವಾಗಿ ಆ ಮರಗಳು ಬೆಳೆದು ನಿಂತಿದ್ದಾವೆ. ಹೀಗೆ ಒಂದೇ ವಲಯ ಅಲ್ಲ, ಆಡಳಿತಾತ್ಮಕ ವಲಯ, ಯಾರನ್ನು ವಿದ್ಯಾರ್ಥಿಯಿಂದ ಯಾರನ್ನು ಬೇಕಾದ್ರೆ ಮಾತಾಡಿಸಿದ್ರು ಅವರ ಆ ಕರ್ತವ್ಯ ಪ್ರಜ್ಞೆಯ ಜವಾಬ್ದಾರಿಯುತವಾದ ಆಡಳಿತ ನಿರ್ವಹಣೆಯನ್ನ ಎಲ್ಲರೂ ಮನದುಂಬಿ ಮಾತಾಡ್ತಾರೆ. ಎಲ್ಲರೂ ಗೊತ್ತಿರೋ ವಿಷಯ ಕೂಡ ಹೌದಿದು. ಅಂತ ಒಂದು ಗಣ್ಯರಿಗೆ ಇಂದಿನ ಸಮಾರಂಭ ಭಾರ ತುಂಬಿದ ಹೃದಯ ಆಗಿದ್ರೂ ಸಹಿತ ಅದನ್ನು ನಾವು ಪ್ರೀತಿಪೂರ್ವಕವಾಗಿ ಸನ್ಮಾನದ ಮೂಲಕ ನಾವು ಅದನ್ನ ವ್ಯಕ್ತಪಡಿಸ್ತೀವಿ ಅಂತ ಹೇಳ್ತಾ ಮಾನ್ಯ ನಮ್ಮ ಕಾಲೇಜ್ ಅಭಿವೃದ್ಧಿ ಸಮಿತಿಯ ಉಪಾಧ್ಯಕ್ಷರು ಮತ್ತು ಎಲ್ಲ ಸದಸ್ಯರು, ನಮ್ಮ ಕಾಲೇಜಿನ ಬೋಧಕ ಸಿಬ್ಬಂದಿ ಮತ್ತು ಆತ್ಮೀಯ ವಲಯದವರು ಗೌರವಪೂರ್ವಕವಾದ ಸನ್ಮಾನವನ್ನ ಅಭಿನಂದನಾ ಸಮಾರಂಭವಾಗಿ ಇದನ್ನ ಆಚರಿಸ್ತಾ ಇದ್ದೇವೆ. ಈ ಒಂದು ಸಮಾರಂಭಕ್ಕೆ ಎಲ್ರಿಗೂ ಆತ್ಮೀಯ ಸ್ವಾಗತವನ್ನು ಕೋರ್ತಾ ಮುಂದಿನ ಕಾರ್ಯಕ್ರಮ ಮಾಡಿಕೊಡ್ತೇನೆ.